ಪ್ರಹನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಷ್ಟು 1000 ಜನ ಸೇರೋರಕ್ಕಿಂತ ಎಷ್ಟು ಒಳ್ಳೆ ಜನ ಕೂತವ್ರಿ ಅಂತ ನಮಗೆ ಬಹಳ ಮುಖ್ಯ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಮನುಷ್ಯ ಆಸೆ ಹೊತ್ಕೊಂಡ್ಬಂದ, ಆದ್ರೆ ಆಯ್ಸ್ ತರಲಿಲ್ಲ ಅವನು. ಮನುಷ್ಯನಿಗೆ ಬೇಕಾದಂಗ ಆಸೆ ಅದೇ, ಆಯ್ಸಿಲ್ಲ. ನೀವೆಲ್ಲಾದ್ರೂ ಯೋಚನೆ ಮಾಡಿ ನೋಡಿ, ದುಡ್ಡಿರೋರ್ ಮನೇಲಿ ನೆಮ್ಮದಿ ಇಲ್ಲ. ಹೆಚ್ಚಾಗಿ ದುಡ್ಡು ಮಡ್ಗವ್ರಲ್ಲ ಅವ್ರ ನೆಮ್ಮದಿ ಇಲ್ಲ. ಈ ನೆಮ್ಮದಿಯಾಗ ಈ ಗುಡಿಸ್ಲಲ್ಲಿ ಕಬ್ಬು ಕಡಿಗೆ ಬಂದವ್ರು ಬಳ್ಳಾರಿಯಿಂದ ಪಾಪ ಆ ಸಣ್ಣ ಸಣ್ಣ ಗುಡಿಸ್ಲಾಕ ಮಲಿಕತ್ತಾರಲ್ಲ, ಅವ್ರ ನೆಮ್ಮದಿಯದೇ, ದುಡ್ಡಿಲ್ಲ. ಸತ್ಯ ಅಲ್ವ ಸ್ವಾಮಿ ಇದು? ಅತಿಯಾಗಿ ಹಣ ಮಾಡಿದ್ರು ಕೂಡ ನೆಮ್ಮದಿ ಕಳ್ಕೊಬಿಡ್ತೀವಿ ನಾವು. ಅದಕ್ಕೆ ಹೇಳೋದು, ಹಣವೇ ಆಗ್ಲಿ ನೀನ್ ದಕ್ಕಿಸ್ಕೊಳ್ಳುವಷ್ಟು ಸಂಪಾದನೆ ಮಾಡ್ಕಪ್ಪ ಸಾಕು. ಅನ್ನವೇ ಆಗ್ಲಿ ನೀನು ಜೀರ್ಣಿಸ್ಕೊಳ್ಳುವಷ್ಟು ತಿನ್ಬೇಕು. ಸಂಬಂಧಗಳೇ ಆಗ್ಲಿ ನೀನ್ ಜೀರ್ಣಿಸ್ಕೊಳ್ಳುವಷ್ಟು ಸಂಬಂಧ ಮಾಡಬೇಕು. ಎಲ್ಲ ನನ್ನವರು, ಎಲ್ಲ ನನ್ನವರು, ಎಲ್ಲ ನನ್ನವರು, ಅವ್ಯಾರು ಇಲ್ಲ, ಎಲ್ಲ ನನ್ನವರು ಒಂದು ಬರೀ ಭ್ರಮೆ ಅಷ್ಟೇ. ನೀವೇನಾದ್ರೂ ಒಬ್ಬ ಸ್ನೇಹಿತನ ಗುಣವನ್ನು ನೋಡ್ಬೇಕು, ಒಬ್ಬ ನೆಂಟರ ಗುಣವನ್ನು ನೋಡ್ಬೇಕು ಅಂದ್ರೆ ಕಷ್ಟದಲ್ಲಿ ಅವರನ್ನ ಸಹಾಯ ಕೇಳಿ ಗೊತ್ತಾಗುತ್ತೆ ಅವ್ರ ಗುಣ ಏನು ಅಂತ. ಅದಕ್ಕೆ ಮಕ್ಕಳ ಗುಣ ಗೊತ್ತಾಗೋದು ತಾಯಿ ತಂದರಿಗೆ ವೃದ್ಧಾಪ್ಯದಲ್ಲಿ, ಹೆಂಡತಿ ಗುಣ ಗೊತ್ತಾಗೋದು ಗಂಡನ ಬಡತನದಲ್ಲಿ ಅಲ್ವಾ? ಮಕ್ಕಳ ಗುಣ ತಾಯಿ ತಂದೆಯರ ರೋಗ ಬಂದು ಮಲಿಕತ್ತಾರಲ್ಲ, ಆವಾಗ ಮಕ್ಕಳ ಗುಣ ಗೊತ್ತಾಗುತ್ತಂತೆ. ಹೆಂಡತಿ ಗುಣ ಗೊತ್ತಾಗೋದು ಗಂಡನಿಗೆ ಬಡತನ ಬಂದಾಗ್ಲಂತೆ ಹೆಂಡತಿ ಗುಣ ಏನು ಅಂತ ಗೊತ್ತಾಗೋದು. ಹೆಂಗ್ ವಾತರಿಸ್ಕಮ್ಮ ಕತೆ ಜೀವನ ಮಾಡ್ತಾಳೆ ಅಂತೇಳಿ. ಅದಕ್ಕೆ ಅತಿಯಾಗಿ ಎಲ್ಲರೂ ನಂಬಿ 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 ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಹೆಚ್ಚಾಗಿ ಸಂಪಾದನೆ ಮಾಡಬೇಕು, ಹೆಚ್ಚಾಗಿ ಮನೆ ಕಟ್ಟಿಸ್ಬೇಕು. ಈಗ 3 ಎಕರೆ ಜಾಗದಲ್ಲಿ ಮನೆ ಕಟ್ಸಿದ್ರು ಅಪ್ಪಾಜಿ, ಎಷ್ಟು ಜಾಗದಲ್ಲಿ ಮಲಿಕತ್ತೀರಿ ನೀವು? ಒಂದ್ ದಿವನ್ ಕಾಟ್ ಮೇಲೆ ತಾನೇ ಮನೆ ಕಳೋದು. ಏನ್ 3.5 ಎಕರೆ ತುಂಬ ರಾತ್ರಿಯಲ್ಲಿ ಬೆಳಗನ ಒದಾಡರಿಯಾ? ಇಲ್ಲ. ನೀವು ಎಷ್ಟೇ ಆಸ್ತಿ ಸಂಪಾದನೆ ಮಾಡ್ರಿ, ಬೆಳಿಗ್ಗೆ ಸಂಜೆ ಗಂಟೆ ಎಷ್ಟು ಖರ್ಚು ಮಾಡ್ಕೊ ಬಂದ್ರಿ? ಏನೋ ಒಂದು ಮಸಾಲೆ ದೋಸೆ ತಿಂತೀರಿ, ಅಲ್ಲೋಗಿ ಏನೋ ಒಂದಷ್ಟು ಕೊಂಡ್ಕೊ ಬತ್ತೀರಿ, ಮನೆಗೊಂದು ಟಿವಿ, ಫ್ರಿಜ್ಜು, ಫ್ಯಾನು, ಫೋನು, ಅವೆಲ್ಲ ದಿನ ನಮಗೆ ಉಪಯೋಗಕ್ಕೆ ಬರ್ತವೆ ನಿಜ. ಆದ್ರೆ ಸತ್ತಾಗ್ಲು ಬಂದವು ಇಲ್ಲ ಅಲ್ವಾ? ಆಮೇಲೆ ಮನೇಲಿ ಎಷ್ಟೇ ರೇಷನ್ ತುಂಬಿರ್ಲಿ, ಆಸ್ತಿ ಅಂತಸ್ತು ತುಂಬಿರ್ಲಿ, ರೇಷನ್ಗಳೆಲ್ಲ ತುಂಬಿರ್ಲಿ, ತಿನ್ನೋದೆಷ್ಟನ್ನ? ಒಂದಿಡೀ ಅನ್ನ ಅಲ್ವಾ? ನೋಡಿ, ಮನುಷ್ಯನಿಗೆ ಇದೊಂದು ದೊಡ್ಡ ದುರಂತ ಏನಪ್ಪಾ ಅಂದ್ರೆ, ಮನುಷ್ಯ ಗೆಡ್ಡೆ ಗೆಣಸು ತೆಗಿತಿದ್ನಲ್ಲ ಆಗಿನ ಕಾಲದಲ್ಲಿ, ನಮ್ಮ ತಂದೆ ತಾಯಿಗಳು ಗೆಡ್ಡೆ ಗೆಣಸು ತಂದು ತಿಂತಿದ್ರಲ್ಲ, ಅವಾಗ ದರಿದ್ರ ಇರ್ಲಿಲ್ವಂತೆ. ಯಾವಾಗ ಮನುಷ್ಯ ಚಿನ್ನ ಆಗಿಯಕ್ ಶುರು ಮಾಡ್ದ, ಅವಾಗ ದರಿದ್ರ ಶುರುವಾಗೋಯ್ತಂತೆ. ನೀವು ಚಿನ್ನ ತಗೊಂಡು ಚಿನ್ನ ಆಗಿಯಕ್ ಶುರುವಾದಾಗ, ಇವತ್ತು ನನಗೆ ಬೇಕು ಬೇಕು, ಎಲ್ಲವೂ ಬೇಕು, ಎಲ್ಲವೂ ಬೇಕು, ಎಲ್ಲವೂ ಬೇಕು ಅಂತೀವಿ. ಆದ್ರೆ ನಿಜವಾಗ್ಲೂ ಆರೋಗ್ಯ ಬೇಕು ಅಂತ ಯಾರು ಕೇಳ್ಕೊಳ್ಳೋದಿಲ್ಲ ಅಲ್ವಾ? ಎಷ್ಟೆಷ್ಟೆಲ್ಲ ಮನುಷ್ಯ ಯೋಚನೆ ಮಾಡ್ತಾನೆ. ಮನೆ ಬಾಗಿಲಿಗೆ ಯಾರಿಗಾರ ಭಿಕ್ಷೆ ಬಂದ್ರೆ 10 ರೂಪಾಯಿ ಕೊಡ್ರವಂತು, ತನ್ನ ಕೊಡ್ರವ ಅಂದ್ರೆ ಏನಂತೀವಿ ನಾವು? ನಿನ್ಗೇನ್ ಕೈಕಲ್ ಗಟ್ಟಿಲ್ವ ನಿನಗೆ? ಏಯ್ ಹೋಗ್ ದುಡ್ಕತ್ತೀನೋಗೋ, ಬಂದವ ನಿನ್ಗೆ ಗೊತ್ತಂತೆ, ಇಲ್ಲಿಗೆ ಸಿಗಿದ್ರೆ ನಾ ಕಾಳಾಯ್ತೇನೆ ಅಂತ ಬೈತೀರಲ್ವಾ? ಬೈತೀವಿ, ನಾವಾದ್ರೂ ಬೈತೀವಿ, ಚೆನ್ನಾಗಿರೋನ್ಗೇನ್ ನಿನ್ಗೆ ಬಂದಿರೋ ದಾಡಿಗೆ ಅಂತ. ಆದ್ರೆ ದೇವ್ರ ಮುಂದ್ಗಡೆ ಹೋಗ್ಬಿಟ್ಟು ನಾವೇನ್ ಕೇಳ್ಕೊತೀವಿ? ಅಪ್ಪ ನನ್ಗಿಲ್ಲ ಕೊಡಪ್ಪ, ನನ್ಗೋಸಿ ಶ್ರೀಮಂತಿಗೆ ಕೊಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ ಅಂತ. ಆಗ ದೇವ್ರೇನಂದನು? ಕೈ ಕಾಲು ಗಟ್ಟಿಲ್ವಾ, ಬಡ್ಡಿ ಹೋಗಿ ಏಕ ತಿನ್ನೋಗ್ರಿ ಅಂತ ಅನ್ನೋದಿಲ್ಲ ಅವನ್ವೇ ಅಲ್ವಾ? ನಮ್ಮ ಕರ್ಮ ನಮ್ಮ ಬೆನ್ನಿಂದೇನೆ ಇರ್ತದ ಕಣ್ರವಾ. ಅದಕ್ಕೆ ಇದ್ದಾಗ ಒಂದಷ್ಟು ಸಹಾಯ ಮಾಡಿ. ಇದ್ದಾಗ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರೋದೇನಕ್ಕೆ? ದಾನ ಬೇಡ್ಕೊಂಡು ಬರ್ತಾರೆ. ಇಲ್ಲ ಅಂತಲ್ಲ, ನಿಮ್ಮ ಹತ್ರ ಅದೇ ಅಂತ ಬರೋದು ಅವರು. ಇಲ್ಲ ಅಂದಿದ್ರೆ ಯಾಕೆ ನಿಮ್ಮ ಮನೆ ಬಾಗಿಲಿಗೆ ಬರೋರು? ಒಬ್ಬಳು ಬಂಜೆ ಮೊರದಲ್ಲಿ ಅಕ್ಕಿ ಹಿಡ್ಕೊಂಡು ಕೂತಿದ್ಲಂತೆ, ಯಾರಾದ್ರೂ ಭಿಕ್ಷುಕ ಬರಲಿ ಅಂತೇಳಿ. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ ಕಣ್ಣಲ್ಲಿ ನೀರು ಬಂದ್ಬಿಡ್ತವೆ. ಒಬ್ಬ ಬಂಜೆ ಮೊರದಲ್ಲಿ ಅನ್ನ ಒಂದ್ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಕಾಯ್ತಾ ಕೂತಿದ್ಲಂತೆ, ಭಿಕ್ಷುಕ ಬರಲಿ ಅಂತ. ಯಾಕೆ ಹೇಳಿ? ಭಿಕ್ಷುಕ ಬಂದ ತಕ್ಷಣ ಏನಂತ ಕರೀತಾನೆ ಅಮ್ಮನ? ಏನಂತ ಕರೀತಾನವ? ಅಮ್ಮ ಏನಾದ್ರೂ ಇದ್ರೆ ಕೊಡಮ್ಮ ಅಂತಾನೆ. ಅಮ್ಮ ಅನ್ನೋ ಒಂದು ಅಕ್ಷರವನ್ನ ಕರೆಸ್ಕೋಬೇಕು ನಾನು ಅಂತ ಆ ಬಂಜೆ ಅಕ್ಕಿ ಮತ್ತೆ ಅನ್ನವನ್ನು ಹಿಡ್ಕೊಂಡು ಕೂತಿದ್ಲಂತೆ. ನೋಡಿ ಅವಳು ನೋವು ಎಷ್ಟಿತ್ತು ಅಂತ. ಬಂಜೆ
ಅಮ್ಮ ಅಂತ ಕರಿತಾನಲ್ಲ ಭಿಕ್ಷುಕ, ನನಗಂತೂ ಮಕ್ಕಳಿಲ್ಲ, ಅವನ ಬಾಯಲ್ಲಿ ಅಮ್ಮ ಅನಿಸ್ಕೊಳ್ಳೋಣ ಅನ್ನುವಂಥ ಸೌಭಾಗ್ಯ ಅಂತ. ಹಾಗಾಗಿ ಇವತ್ತು ನಮ್ಮ ಪ್ರೀತಿಯ ಸರೋಜಮ್ಮನವರು ಅಮ್ಮ ಅನಿಸ್ಕೊಂಡ್ರು, ಅಂತ ಪುಣ್ಯವಂತ ಮಕ್ಕಳನ್ನ ಸಮಾಜಕ್ಕೆ ಕೊಟ್ಟರು. ಸಾವಿರಾರು ಜನಕ್ಕೆ ದಿನ ಆ ಸ್ವಾಮಿ ದರ್ಶನಕ್ಕೆ ಬರೋರಿಗೆಲ್ಲ ಅನ್ನ ಹಾಕ್ತಿದ್ರು. ಆ ತಾಯಿಯ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾವೆಲ್ಲ ಸಲ್ಲಿಸ್ತಾ ಸಮರ್ಪಣೆ ಮಾಡ್ತಾ ಹೇಳೋದಿಷ್ಟೇ, ಯಾರಾದರೂ ಸಹಾಯ ಬೇಡಿ ಬಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದು ನಿಮ್ಮ ಪುಣ್ಯದ ಅಕೌಂಟಲ್ಲಿ ಜಮೆ ಆಗ್ತಾ ಇರ್ತದೆ. ಅದು ಅಕ್ಕ, ನಿಮ್ಮ ಪುಣ್ಯದ ಅಕೌಂಟ್ನಲ್ಲಿ ಜಮೆ ಆಗ್ತಿರ್ತದೆ. ಯಾರಿಗೋ ಬೈದೋ ದುರಂಕಾರದಿಂದ ಮಾತಾಡೋದು ಮಾಡೋಕೆ ಹೋಗ್ಬೇಡಿ. ನಮ್ಮ ತಾಯಿ ಸರೋಜಮ್ಮನವರ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ ಆ ತಾಯಿಯ ಸ್ಮರಣೆಯನ್ನು ಮಾಡೋಣ.